ಇವತ್ತು ಮಂಗಳೂರು ಸಿಟಿಗೆ ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದು ಪ್ರವಾಸ ಇದೆ. ಇಲ್ಲಿ ಒಂದು 2 ಕಿಲೋಮೀಟರ್ ರೋಡ್ ಶೋ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಅವ್ರದ್ದು 16 ಕಿಲೋಮೀಟರ್ದು ರೋಡ್ ರೂಟ್ ಟ್ರಾವೆಲ್ ಇದೆ. ಆದ ನಂತರ ನಾರಾಯಣಗುರು ಸರ್ಕಲಿಂದ ನವಭಾರತ್ ಸರ್ಕಲ್ವರೆಗೆ ರೋಡ್ ಶೋ ಇದೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಜನ ಸೇರೋದು ನಿರೀಕ್ಷೆ ಇದೆ ಆ್ಯಸ್ ಪರ್ ದ ಆರ್ಗನೈಸರ್ಸ್. ಸೊ ನಾವು ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿನ್ಸ್ ಈಸ್ ದ ಮೋಸ್ಟ್ ಥ್ರೆಟೆಂಡ್ ಪರ್ಸನಾಲಿಟಿ ಮತ್ತು SPG ಪ್ರೊಟೆಕ್ಟಿ ಆ ಪ್ರಕಾರ ಸಾಕಷ್ಟು ನಿಯಮಾವಳಿ ಅಪ್ಲೈ ಆಗ್ತದೆ. ಆ ನಿಯಮಾವಳಿ ಪ್ರಕಾರ ನಾವು ಈಗ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಫ್ರಮ್ ದ ಏರ್ಪೋರ್ಟ್ ಟು ರೋಡ್ ಬಂದೋಬಸ್ತ್, ಜೊತೆಗೆ ರೋಡ್ ಶೋ ಬಂದೋಬಸ್ತ್, ಆಮೇಲೆ ಅವ್ರ ನಿರ್ಗಮನ ತನಕ ನಾವು ಈಗ ಪೂರ್ತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಬಿಸು ಹಬ್ಬ ನಮಗೆಲ್ಲರಿಗೂ ಹೊಸತನದ ಹಬ್ಬ, ಹೊಸ ವಿಚಾರಗಳ ಹಬ್ಬ, ಹೊಸ ದಿಕ್ಕಿನಲ್ಲಿ ಸಾಗುವಂಥ ಹಬ್ಬ. ಹಾಗಾಗಿ ಈ ದಿವಸ ನಮ್ಮೆಲ್ಲರ ಪ್ರೀತಿಯ ನಾಯಕ, ವಿಶೇಷವಾಗಿ ತುಳುನಾಡು, ಕರಾವಳಿ, ದಕ್ಷಿಣ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಇಟ್ಕೊಂಡಿರುವಂಥ ಪ್ರಧಾನಮಂತ್ರಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಎಲ್ಲ ಚುನಾವಣೆಗಳಲ್ಲೂ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವುದರಿಂದ ಇವತ್ತಿನವರೆಗೆ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲೂ ದಕ್ಷಿಣ ಕನ್ನಡಕ್ಕೆ, ಮಂಗಳೂರಿಗೆ ಬಂದು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ, ಜನರ ಜೊತೆ ಮಾತನಾಡಿದ್ದಾರೆ. ಈ ಬಾರಿ ವಿಶೇಷ ಏನಂದರೆ ಜನರನ್ನು ಹತ್ತಿರದಿಂದ ಕಾಣಬೇಕು, ಜನರು ಅವರನ್ನು ಹತ್ತಿರದಿಂದ ಕಾಣುವಂಥ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರೇ ಮಂಗಳೂರಿನಲ್ಲಿ ಒಂದು ರೋಡ್ ಶೋ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಮಂಗಳೂರಿನಲ್ಲಿ ಒಂದು ಬೃಹತ್ ರೋಡ್ ಶೋ ಇವತ್ತು ನಡೀಲಿಕ್ಕಿದೆ. ಬ್ರಹ್ಮಶ್ರೀ ನಾರಾಯಣಗುರುಗಳ ವೃತ್ತದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಯವರು ರೋಡ್ ಶೋ ಮುಖಾಂತರ ಕಾರ್ಪೊರೇಷನ್ ಕಚೇರಿಯ ಮುಂಭಾಗದಿಂದ PVSಗೆ ಬಂದು ನವಭಾರತ್ ಸರ್ಕಲ್ನವರೆಗೆ ರೋಡ್ ಶೋ ನಡೀಲಿಕ್ಕಿದೆ. ನಮಗೆಲ್ಲರಿಗೂ ಒಂದು ಹೊಸ ಸ್ಫೂರ್ತಿ, ಹೊಸ ಶಕ್ತಿಯನ್ನು ಪ್ರಧಾನಮಂತ್ರಿಯವರು ಇವತ್ತು ಕೊಡಲಿಕ್ಕಿದ್ದಾರೆ. ನೋಡಿ, ದಕ್ಷಿಣ ಕನ್ನಡದ 3 ಶಾಸಕರು ಕೂಡ ಒಟ್ಟಿಗೆ ಇದ್ದಾರೆ. ಸುನಿಲ್ ಅವರು ಕೂಡ ಇದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಇದ್ದಾರೆ, ಜೊತೆಗೆ ವೇದವ್ಯಾಸ ಕಾಮತ್ ಇದ್ದಾರೆ. ಮತ್ತೆ ಸರ್ ನಮಸ್ತೆ, ಆರಾಮ ಸರ್? ಹೇಗಿದೆ ಬಿಸಿಲು, ಸೆಕೆ? ತುಂಬ ಸಿಕ್ಕಾಪಟ್ಟೆ ಸೆಕೆ ಇದೆ. ಆದರೆ ಇಡೀ ಜಿಲ್ಲೆಯ ಜನ ನರೇಂದ್ರ ಮೋದಿಜಿಯವರು ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಬಹಳ ದೊಡ್ಡ ರೀತಿಯ ಒಂದು ಶಕ್ತಿ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಮತದಾರರಿಗೆ ಬಹಳ ಬಂಧು ಗುರುಪು, ಖುಷಿ, ಸಂತೋಷದ ವಾತಾವರಣದಲ್ಲಿದ್ದೀವಿ. ಸರ್, ಮೊಟ್ಟ ಮೊದಲಿಗೆ ಇಲ್ಲಿ ರೋಡ್ ಶೋ ಆಗ್ತಾ ಇರೋದು, ಜನ ನಿರೀಕ್ಷೆ ಏನು ಮಾಡ್ಬೋದು ಸರ್? ಮನೆ ಮನೆಗಳಲ್ಲಿ ಜನರ ಭಾವನೆಗಳು, ಈ ದೇಶ ಕಂಡಂಥ ಅಪ್ರತಿಮ ನಾಯಕ, ನಮ್ಮೆಲ್ಲರ ಕನಸಿದ್ದಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಾಯಕ ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಯಾರ ಹತ್ರ ಕೇಳಿದರೂ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಸ್ವಯಂ ಪ್ರೇರಿತವಾಗಿ ಬರ್ತೇವೆ ಅಂತ ಹೇಳುವಂಥ ರೀತಿಯ ಸಂಪೂರ್ಣವಾದಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದೊಂದು ಭಾಳ ಯಶಸ್ವಿಯಾದಂಥ ವಾತಾವರಣ ಆಗ್ತದೆ. ಇದೊಂದು ಅಭೂತಪೂರ್ವವಾದಂಥ ರೋಡ್ ಶೋ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಏನಾಗ್ಬೋದು ಸರ್ ಮಂಗಳೂರಲ್ಲಿ ಭಾಳ ಪ್ರಮುಖವಾಗಿ ರಾಜ್ಯ ಅಂತ, ಅದರಲ್ಲೂ ಮಂಗಳೂರಲ್ಲಿ ಏನಾಗ್ಬೋದು ಸರ್? ಸ್ವಲ್ಪ ನಾವು ನೆನ್ನೆ ಒಂದು ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮ ಮಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆ. ನಿಮ್ಮ ಒಂದು ಅನಿಸಿಕೆ ಪ್ರಕಾರ
ಯಾವ ಮಿಶ್ರ ಪ್ರತಿಕ್ರಿಯೆಯೂ ಯಾವ ರೀತಿಯಲ್ಲೂ ಇಲ್ಲ. ನೀವು ಚುನಾವಣೆಯ ಫಲಿತಾಂಶ ದಿವಸ ನೀವು ಸ್ಪಷ್ಟವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟಿ ಅವರು ಗೆಲ್ಲೋದು ನೀವು ಕಣ್ಣಿಗೆ ಕಾಣ್ತೀರಾ. ಪಕ್ಕ ಅವ್ರು ಯಾವ ಸರ್ಕಸನ್ನು ಮಾಡ್ಕೊಳ್ಳಿ ಕಾಂಗ್ರೆಸ್ನವರು. ಇದು ಜನರು ಅಭಿವೃದ್ಧಿ ಅಥವಾ ಇನ್ನಿತರ ಯಾವುದೇ ವಿಷಯಗಳಕ್ಕಿಂತ ಜಾಸ್ತಿಯಾಗಿ ಇದು ದೇಶ ಉಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಳಿತದೆ, ಎಲ್ಲವೂ ಉಳಿತದೆ ಅಂತೇಳೋ ಭಾವನೆ ಇರುವಂಥ ಜಿಲ್ಲೆ. ಒಂದು ಕಾಲದಲ್ಲಿ 94ನೇ ಇಸ್ವಿಯಲ್ಲಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಲೋಕಸಭಾ ಸದಸ್ಯ ಇಲ್ಲದಂಥ ಸಂದರ್ಭದಲ್ಲಿ ಕೊಟ್ಟಂಥ ಜಿಲ್ಲೆ ಇದು.